ವಾಯುಗುಣಶಾಸ್ತ್ರದ ಸ್ವರೂಪ. ಈ ಒಂದು ವಾಯುಗುಣಶಾಸ್ತ್ರವು ಒಂದು ಪ್ರದೇಶದ ದೀರ್ಘಾವಧಿಯ ಅಂದರೆ ಸುಮಾರು 30ರಿಂದ 35 ವರ್ಷಗಳ ಹವಾಮಾನದ ಸರಾಸರಿ, ಅಂದರೆ ಈ ಒಂದು ವಾಯುಮಂಡಲವು ಒಳಗೊಂಡಿರುವಂಥ ಮೂಲಾಂಶಗಳು ಆದ ಉಷ್ಣತೆ, ಒತ್ತಡ, ಮಾರುತಗಳು, ವೃಷ್ಟಿ ಮತ್ತು ಆರ್ದ್ರತೆಗಳ ಸರಾಸರಿಯೇ ಹವಾಮಾನದ ಸರಾಸರಿಯಾಗಿದ್ದು, ಅಲ್ಲದೆ ಮಾದರಿಗಳನ್ನು ಮತ್ತು ಇವುಗಳ ಬದಲಾವಣೆಗಳನ್ನು ಅಧ್ಯಯನ ಮಾಡುವಂಥ ವಿಜ್ಞಾನವೇ ಈ ಒಂದು ವಾಯುಗುಣಶಾಸ್ತ್ರವಾಗಿದ್ದು, ಈ ಒಂದು ವಾಯುಗುಣಶಾಸ್ತ್ರವು ಉಷ್ಣತೆ, ಮಳೆ, ಮಾರುತಗಳು, ಒತ್ತಡ, ತೇವಾಂಶದಂತಹ ಅಂಶಗಳನ್ನು ವಿಶ್ಲೇಷಿಸುತ್ತದೆ. ಇದು ಅಂದರೆ ಈ ಒಂದು ವಾಯುಗುಣಶಾಸ್ತ್ರವು ಪ್ರಾದೇಶಿಕ, ಭೌಗೋಳಿಕ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆ ಮತ್ತು ಜೈವಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ವಾಯುಗುಣಶಾಸ್ತ್ರವು ಮೂಲಭೂತವಾದುದು ಆಗಿದೆ. ಈ ಒಂದು ವಾಯುಗುಣಶಾಸ್ತ್ರದ ಸ್ವರೂಪವು ಗತಿಶೀಲವಾಗಿದೆ, ಅಂದರೆ ಕ್ರಿಯಾತ್ಮಕವಾಗಿದೆ. ಈ ಒಂದು ವಾಯುಗುಣವು ಕಾಲದಿಂದ ಕಾಲಕ್ಕೆ ಮತ್ತು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುತ್ತದೆ. ಇಲ್ಲಿ ನಾವು ಮೊದಲಿಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಯಾಗುತ್ತಿರುವಂಥ ಈ ಒಂದು ವಾಯುಗುಣದ ಬಗ್ಗೆ ನೋಡಿದಾಗ 1880ರಿಂದ ಪ್ರತಿ ದಶಕ 0.08 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಹೆಚ್ಚುತ್ತಲಿದೆ. 1981ರಿಂದ ಈಚೆಗೆ ಕಳೆದ 40 ವರ್ಷಗಳಲ್ಲಿ ಈ ಒಂದು ಉಷ್ಣಾಂಶ ಪ್ರತಿ ದಶಕ 0.18 ಡಿಗ್ರಿ ಸೆಲ್ಸಿಯಸ್ ದರದಿಂದ ಅಂದರೆ 2 ಪಟ್ಟು ಹೆಚ್ಚುತ್ತಲಿದೆ. 2020ನೇ ವರ್ಷ ಎರಡನೆಯ ಅತ್ಯಧಿಕ ಉಷ್ಣಾಂಶವನ್ನು ಹೊಂದಿರುವಂಥ ವರ್ಷವಾಗಿದೆ. ಅಂದ ಮೇಲೆ 2016 ಅತ್ಯಧಿಕ ಉಷ್ಣಾಂಶವನ್ನು ಹೊಂದಿರುವಂಥ ಮೊದಲನೆಯ ವರ್ಷವಾಗಿದೆ. ಇನ್ನು ಈ ಒಂದು ವಾಯುಗುಣ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುವುದರ ಬಗ್ಗೆ ನೋಡಿದಾಗ ಸಾಮಾನ್ಯವಾಗಿ ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ದೂರ, ಭೂಸ್ವರೂಪ, ಮಹಾಸಾಗರ ಪ್ರವಾಹಗಳು, ಭೂಮಿ ಮತ್ತು ಸಮುದ್ರದ ಹಂಚಿಕೆ, ಅರಣ್ಯ ಪ್ರದೇಶ, ಬಂಜರು ಭೂಮಿ, ವಿವಿಧ ಪ್ರಕಾರದ ಮಣ್ಣುಗಳು ಇನ್ನೂ ಮುಂತಾದ ಅಂಶಗಳು ಈ ಒಂದು ವಾಯುಗುಣದ ಮೇಲೆ ಪ್ರಭಾವ ಬೀರುವುದರಿಂದ ಇವುಗಳ ಹಂಚಿಕೆಯ ಆಧಾರದ ಮೇಲಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಂತೆ ಈ ಒಂದು ವಾಯುಗುಣವು ಬದಲಾವಣೆಯಾಗುತ್ತಾ ಹೋಗುತ್ತದೆ. ಈ ರೀತಿ ವಾಯುಗುಣವು ಕಾಲದಿಂದ ಕಾಲಕ್ಕೆ ಮತ್ತು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುತ್ತದೆ ಎಂದು ನಾವು ಹೇಳಬಹುದು. ಈ ಒಂದು ವಾಯುಗುಣವು ದೀರ್ಘಕಾಲದಲ್ಲಿ ಬದಲಾಗುತ್ತದೆ. ಅಂದ ಮೇಲೆ ಸದ್ಯದ ವಾಯುಗುಣ ಬದಲಾವಣೆಗಳು ಹೆಚ್ಚು ತೀವ್ರಮಯವಾಗಿದ್ದು, ನೈಸರ್ಗಿಕ ಕಾರಣಗಳಿಂದ ಅಷ್ಟೇ ಅಲ್ಲದೆ ಮಾನವನ ಚಟುವಟಿಕೆಗಳಿಂದಲೂ ಸಹ ಈ ಒಂದು ವಾಯುಗುಣ ಬದಲಾವಣೆಗಳು ಸಂಭವಿಸುತ್ತವೆ. ಹೀಗೆ ನೈಸರ್ಗಿಕ ಮತ್ತು ಮಾನವ ಪ್ರೇರಿತ ಕಾರಣಗಳು ಎರಡೂ ಈ ಒಂದು ವಾಯುಗುಣ ಬದಲಾವಣೆಯ ಪ್ರಮುಖ ಅಂಶಗಳು ಆಗಿವೆ. ಈ ಒಂದು ಭೂಮಿಯ ಉಷ್ಣಾಂಶವು ಸರಾಸರಿ ಉಷ್ಣಾಂಶಕ್ಕಿಂತ ಇಂದು ದುಪ್ಪಟ್ಟು ಹೆಚ್ಚಾಗಿದೆ ಎಂದು ನಾವು ಹೇಳಬಹುದು. ಅಂದ ಮೇಲೆ ಈ ಒಂದು ವಾಯುಗುಣ ಬದಲಾವಣೆಯಿಂದ ಮರುಭೂಮಿಗಳು ವಿಸ್ತಾರಗೊಳ್ಳುತ್ತಿವೆ, ಅಲ್ಲದೆ ಹಿಮ ಕರಗುತ್ತಲಿದೆ ಹಾಗೂ ಉಷ್ಣ ಅಲೆಗಳು ಮತ್ತು ಕಾಡ್ಗಿಚ್ಚುಗಳು ಹೆಚ್ಚು ಸರ್ವೇ ಸಾಮಾನ್ಯವಾಗುತ್ತಿವೆ ಈ ಒಂದು ವಾಯುಗುಣ ಬದಲಾವಣೆಯಿಂದ. ಅಲ್ಲದೆ ಈ ಒಂದು ಹೆಚ್ಚುತ್ತಿರುವಂಥ ಉಷ್ಣಾಂಶವು ಹೆಚ್ಚು ವಿಪರೀತ ಬಿರುಗಾಳಿ, ಹೆಚ್ಚು ಕ್ಷಾಮ ಮತ್ತು ಇತರೆ ವಾಯುಸ್ಥಿತಿ ವೈಪರೀತ್ಯಗಳಿಗೆ ಕಾರಣವಾಗಿದೆ. ಅಂದ ಮೇಲೆ ಈ ಒಂದು ವಾಯುಗುಣ ಶಾಸ್ತ್ರದಲ್ಲಿ ಸ್ಥಳೀಯ, ಪ್ರಾದೇಶಿಕ ಮತ್ತು ಜಾಗತಿಕ ವಾಯುಗುಣದ ಸ್ವರೂಪ ಮತ್ತು ವಾಯುಗುಣ ಬದಲಾವಣೆಗೆ ಕಾರಣವಾದಂಥ ನೈಸರ್ಗಿಕ ಮತ್ತು ಮಾನವ ಪ್ರೇರಿತ ಅಂಶಗಳ ಅಧ್ಯಯನವನ್ನು ಈ ಒಂದು ವಾಯುಗುಣ ಶಾಸ್ತ್ರದಲ್ಲಿ ಮಾಡಲಾಗುತ್ತದೆ. ಅಲ್ಲದೆ ಈ ಒಂದು ವಾಯುಗುಣ ಶಾಸ್ತ್ರದಲ್ಲಿ ಈಗಿನ, ಹಿಂದಿನ ವಾಯುಗುಣಗಳ ಮತ್ತು ಮುಂದಿನ ವಾಯುಗುಣ ಬದಲಾವಣೆಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಆದ್ದರಿಂದ ಈ ಒಂದು ವಾಯುಗುಣ ಶಾಸ್ತ್ರದ ಸ್ವರೂಪವು ಗತಿಶೀಲವಾಗಿದೆ ಎಂದು ನಾವು ಹೇಳಬಹುದು. ಅಂದ ಮೇಲೆ ಈ ಒಂದು ವಾಯುಗುಣ ಶಾಸ್ತ್ರದ ಸ್ವರೂಪವು ಒಳಗೊಂಡಿರುವಂಥ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, ಒಂದು, ವಾಯುಗುಣಗಳನ್ನು ಗುರುತಿಸಿ ಅವುಗಳ ಸೀಮಾ ರೇಖೆಗಳೊಡನೆ ಹಂಚಿಕೆಯನ್ನು ವಿವರಿಸಲಾಗುವುದು. ಅಂದರೆ ಈ ಒಂದು ಹವಾಮಾನದ ದೀರ್ಘಾವಧಿಯ ಅಂಕಿ ಅಂಶಗಳನ್ನು ಪರಿಶೀಲಿಸಿ ಅಲ್ಲಿರುವಂಥ
ಪ್ರತಿ ವಾಯುಗುಣದ ಮುಖ್ಯ ಲಕ್ಷಣಗಳನ್ನು ಮತ್ತು ವೈಶಿಷ್ಟ್ಯತೆಯನ್ನು ಗುರುತಿಸಲಾಗುವುದು. ಅಲ್ಲದೆ ಬೇರೆ ಬೇರೆ ಪ್ರದೇಶದಲ್ಲಿ ಇರುತ್ತಿರುವಂತಹ ಆಯಾ ವಾಯುಗುಣಗಳ ಹಂಚಿಕೆಯ ಸೀಮಾ ರೇಖೆಯನ್ನು ಎಳೆದು ಆ ಪ್ರದೇಶದಲ್ಲಿ ಇರುತ್ತಿರುವಂತಹ ವಾಯುಗುಣಗಳನ್ನು ವಿವರಿಸುತ್ತದೆ ಈ ಒಂದು ವಾಯುಗುಣ ಶಾಸ್ತ್ರ. ಇನ್ನು 2, ವಾಯುಗುಣ ಶಾಸ್ತ್ರವು ವಾಯುಗುಣಗಳು ನಿರ್ಮಾಣವಾಗಿರುವಂಥ ಹಿನ್ನೆಲೆಗಳನ್ನು ವಿಶ್ಲೇಷಿಸುವುದು. ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ನಿರ್ಮಾಣವಾದಂಥ ವಾಯುಗುಣ ಅದು ಯಾವ ತೆರನಾಗಿ ನಿರ್ಮಾಣವಾಗಿದೆ, ಅದರ ಹಿನ್ನೆಲೆ ಏನು ಎಂಬುದರ ಬಗ್ಗೆ ಈ ಒಂದು ವಾಯುಗುಣ ಶಾಸ್ತ್ರವು ವಿಶ್ಲೇಷಿಸುವುದು. ಉದಾಹರಣೆಗೆ, ಮಾನ್ಸೂನ್ ವಾಯುಗುಣ ಇರುತ್ತಿರುವಂತಹ ಪ್ರದೇಶದಲ್ಲಿ ಮಾನ್ಸೂನ್ ಮಾರುತಗಳ ಪ್ರಮುಖ ಲಕ್ಷಣಗಳು, ಅದರ ಹಂಚಿಕೆ ಮತ್ತು ಅದರ ಸೀಮಾರೇಖೆಯನ್ನು ಗುರುತಿಸಿ ಈ ಒಂದು ಮಾನ್ಸೂನ್ ಮಾರುತಗಳ ಉಗಮದ ಕಾರಣಗಳನ್ನು ಈ ಒಂದು ವಾಯುಗುಣ ಶಾಸ್ತ್ರವು ವಿಶ್ಲೇಷಿಸುವುದು. ಇದಕ್ಕಾಗಿ ಹಲವಾರು ಮಾದರಿಗಳನ್ನು ಬಳಕೆ ಮಾಡಲಾಗುವುದು. ಇನ್ನು 3ನೇ ಅಂಶ, ವಾಯುಗುಣ ಶಾಸ್ತ್ರವು ವಾಯುಗುಣ ಬದಲಾವಣೆಯ ಕಾರಣ ಮತ್ತು ಪ್ರಕ್ರಿಯೆಗಳನ್ನು ವಿಶ್ಲೇಷಿಸುವುದು. ಅಂದರೆ ಒಂದೇ ಅಕ್ಷಾಂಶದ ಮೇಲೆಯೇ ಕೆಲವು ಸನ್ನಿವೇಶಗಳಲ್ಲಿ ತದ್ವಿರುದ್ಧವಾದಂಥ ವಾಯುಗುಣಗಳು ಹಂಚಿಕೆಯಾಗಿರುತ್ತವೆ. ಉದಾಹರಣೆಗೆ, ಉತ್ತರ ಭಾರತದ ಪೂರ್ವ ಮತ್ತು ಪಶ್ಚಿಮ ಭಾಗಗಳು ಒಂದೇ ಅಕ್ಷಾಂಶದಲ್ಲಿವೆ. ಆದರೆ ಪಶ್ಚಿಮ ಭಾಗವು ಶುಷ್ಕ ವಾಯುಗುಣವನ್ನು ಹೊಂದಿ ಮರುಭೂಮಿಯಾಗಿದ್ದರೆ ಪೂರ್ವ ಭಾಗವು ತೇವಯುತವಾದಂಥ ವಾಯುಗುಣವನ್ನು ಹೊಂದಿದೆ. ಈ ರೀತಿಯಾದಂಥ ವ್ಯತ್ಯಾಸಗಳಿಗೆ ಈ ಒಂದು ವಾಯುಗುಣ ಶಾಸ್ತ್ರವು ವೈಜ್ಞಾನಿಕವಾದಂಥ ವಿವರಣೆಗಳನ್ನು ನೀಡುವುದು. ಇನ್ನು ಈ ಒಂದು ವಾಯುಗುಣ ಶಾಸ್ತ್ರದ ಸ್ವರೂಪವು ಒಳಗೊಂಡಿರುವಂಥ 4ನೇ ಅಂಶ, ವಾಯುಗುಣ ಶಾಸ್ತ್ರವು ಮಾನವ ಸಮಾಜದ ಮೇಲೆ ವಾಯುಗುಣದ ಪ್ರಭಾವವನ್ನು ವಿಶ್ಲೇಷಿಸುವುದು. ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ನಿರ್ಮಿತವಾದಂಥ ಸಮಾಜ ಅಲ್ಲಿರುವಂಥ ವಾಯುಗುಣಕ್ಕೆ ಅನುಸಾರವಾಗಿ ನಿರ್ಮಿತವಾಗಿರುತ್ತದೆ. ಅಂದರೆ ವಾಯುಗುಣ ಶಾಸ್ತ್ರವು ಮಾನವ ಸಮಾಜದ ಮೇಲೆ ವಾಯುಗುಣವು ಬೀರುವಂಥ ಪ್ರಭಾವಗಳನ್ನು ವಿವರಿಸುವುದು. ಇದನ್ನು ನಾವು ಮಾನವನ ವಿವಿಧ ಬಗೆಯ ಚಟುವಟಿಕೆಗಳು, ಉಡುಪು, ಆಹಾರ, ವಸತಿ, ಉತ್ಪಾದಿಸುವಂಥ ಬೆಳೆಗಳು, ಪಶುಪಾಲನೆ ಮತ್ತು ಸಾಂಸ್ಕೃತಿಕ ಲಕ್ಷಣಗಳಲ್ಲಿ ಈ ಒಂದು ವಾಯುಗುಣದ ಪ್ರಭಾವವನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು. ಅಂದರೆ ಈ ಒಂದು ಭೂಮಿಯ ಮೇಲೆ ಆಯಾ ಪ್ರದೇಶದ ವಾಯುಗುಣಕ್ಕೆ ಅನುಸಾರವಾಗಿ ಜನರ ಚಟುವಟಿಕೆಗಳು, ಅವರ ಉಡುಪು, ಆಹಾರ, ವಸತಿ ಮತ್ತು ಅವರು ಬೆಳೆಯುತ್ತಿರುವಂಥ ಬೆಳೆಗಳು, ಪಶುಪಾಲನೆ ಮತ್ತು ಅವರ ಸಾಂಸ್ಕೃತಿಕ ಲಕ್ಷಣಗಳು ಭಿನ್ನವಾಗಿರುತ್ತವೆ. ಅಂದರೆ ಆಯಾ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವಂಥ ಮಾನವನ ಸಮಾಜದ ಮೇಲೆ ಅಲ್ಲಿರುವಂಥ ವಾಯುಗುಣವು ಯಾವ ತೆರನಾಗಿ ಪ್ರಭಾವ ಬೀರುತ್ತದೆ ಎಂಬುದರ ಬಗ್ಗೆ ವಿಶ್ಲೇಷಣೆಯನ್ನು ಈ ಒಂದು ವಾಯುಗುಣ ಶಾಸ್ತ್ರವು ಮಾಡುತ್ತದೆ. ಇನ್ನು 5ನೇ ಅಂಶ, ವಾಯುಗುಣ ಶಾಸ್ತ್ರವು ಮಾನವನ ಆರೋಗ್ಯದ ಮೇಲೆ ವಾಯುಗುಣದ ಪ್ರಭಾವವನ್ನು ಅಭ್ಯಾಸಿಸುವುದು. ಅಂದರೆ ಈ ಒಂದು ವಾಯುಗುಣವು ಮಾನವನ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳ ಮೇಲೆ ಅಪಾರವಾದಂಥ ಪ್ರಭಾವವನ್ನು ಬೀರುವುದು. ಇದರ ಅಧ್ಯಯನವೇ ವೈದ್ಯಕೀಯ ಭೂಗೋಳಶಾಸ್ತ್ರದ ಕ್ಷೇತ್ರವಾಗಿದೆ. ಈ ಒಂದು ಪ್ರಪಂಚದಾದ್ಯಂತ ವಿವಿಧ ವಾಯುಗುಣ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಒಂದು ಮಾನವನ ವಿವಿಧ ಬಗೆಯ ಹೊಂದಾಣಿಕೆಗಳು ಇರುವುದು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತವೆ. ಅಂದರೆ ಈ ಒಂದು ಪ್ರಪಂಚದಲ್ಲಿ ಆಯಾ ಪ್ರದೇಶದಲ್ಲಿರುತ್ತಿರುವಂಥ ವಾಯುಗುಣಕ್ಕೆ ಹೊಂದಿಕೊಂಡು ಮನುಷ್ಯನ ಜೀವನ ಇರುವುದು ನಮಗೆ ಕಂಡುಬರುತ್ತದೆ. ಇನ್ನು 6ನೇ ಅಂಶ, ವಾಯುಗುಣ ಬದಲಾವಣೆಯ ಅಧ್ಯಯನ ವಾಯುಗುಣ ಶಾಸ್ತ್ರದ ಅತಿ ಮುಖ್ಯವಾದಂಥ ಭಾಗವಾಗಿದೆ. ಅಂದರೆ ಇತ್ತೀಚಿನ ಅವಧಿಯಲ್ಲಿ ಈ ಒಂದು ವಾಯುಗುಣ ಬದಲಾವಣೆ ಮತ್ತು ಈ ಒಂದು ಬದಲಾವಣೆಗೆ ಅದರ ಕಾರಣಗಳು, ಅದರ ಹಿನ್ನೆಲೆ, ಆ ಒಂದು ಬದಲಾವಣೆಯ ದಿಕ್ಕು ಯಾವ ತೆರನಾಗಿದೆ ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ವಾಯುಗುಣ ಬದಲಾವಣೆಯ ಪರಿಣಾಮಗಳು ಮತ್ತು ಅದರ ಪರಿಹಾರ ಉಪಾಯಗಳನ್ನು ಈ ಒಂದು ವಾಯುಗುಣ ಶಾಸ್ತ್ರವು ಅಭ್ಯಾಸಿಸುವುದು. ಇನ್ನು ಈ ಒಂದು ವಾಯುಗುಣ ಶಾಸ್ತ್ರದ ಸ್ವರೂಪವು ಒಳಗೊಂಡಿರುವಂಥ ಕೊನೆಯ ಅಂಶ 7, ವಾಯುಗುಣ ಶಾಸ್ತ್ರವು ಅನ್ವಯಿಕ ವಿಜ್ಞಾನವಾಗಿದೆ. ಅಂದರೆ ಈ ಒಂದು ವಾಯುಗುಣ ಶಾಸ್ತ್ರ ದೀರ್ಘಾವಧಿಯ ಹವಾಮಾನದ ಮಾದರಿಗಳನ್ನು ಅಧ್ಯಯನ ಮಾಡುವಂಥ ಅನ್ವಯಿಕ ವಿಜ್ಞಾನವಾಗಿದೆ. ಇದು
ಕೃಷಿ, ಕೈಗಾರಿಕೆ, ನಗರಾಭಿವೃದ್ಧಿ ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಯ ಮೇಲೆ ನೇರವಾದಂಥ ಪ್ರಭಾವವನ್ನು ಬೀರುತ್ತದೆ. ಅಲ್ಲದೆ ಉಷ್ಣತೆ, ಮಾರುತ, ಮಳೆ ಹಾಗೂ ಚಂಡಮಾರುತದಂತಹ ಅಂಶಗಳ ವಿಶ್ಲೇಷಣೆಯ ಮೂಲಕ ಇದು ಅಂದರೆ ಈ ಒಂದು ವಾಯುಗುಣ ಶಾಸ್ತ್ರವು ಬರ ಮತ್ತು ಪ್ರವಾಹದಂತಹ ಪ್ರಾಕೃತಿಕ ವಿಕೋಪಗಳ ಮುನ್ಸೂಚನೆ ಮತ್ತು ನಿರ್ವಹಣೆಗೆ ಈ ಒಂದು ವಾಯುಗುಣ ಶಾಸ್ತ್ರವು ಸಹಕಾರಿಯಾಗಿದೆ. ಒಟ್ಟಿನಲ್ಲಿ ಈ ಒಂದು ವಾಯುಗುಣ ಶಾಸ್ತ್ರದ ಸ್ವರೂಪವು ಕೇವಲ ವಾತಾವರಣದ ಅಂದರೆ ಹವಾಮಾನದ ಸ್ಥಿತಿಯನ್ನು ತಿಳಿಯುವುದಲ್ಲದೆ ಪ್ರಾದೇಶಿಕ ವ್ಯತ್ಯಾಸಗಳು ಮತ್ತು ಮಾನವನ ಚಟುವಟಿಕೆಗಳ ಮೇಲೆ ಈ ಒಂದು ವಾಯುಗುಣದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಂಥ ಅಂತರ್ಶಿಸ್ತೀಯವಾದಂಥ ಮತ್ತು ಗತಿಶೀಲವಾದಂಥ ಸ್ವರೂಪವನ್ನು ಈ ಒಂದು ವಾಯುಗುಣ ಶಾಸ್ತ್ರವು ಹೊಂದಿದೆ ಎಂದು ನಾವು ಹೇಳಬಹುದು. ಈ ತೆರನಾಗಿ ವಾಯುಗುಣ ಶಾಸ್ತ್ರದ ಸ್ವರೂಪವು ಇದ್ದು ಮುಂದಿನ ಕ್ಲಾಸಿನಲ್ಲಿ ವಾಯುಗುಣ ಶಾಸ್ತ್ರದ ವ್ಯಾಪ್ತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.